ನಮಸ್ಕಾರ ಎಲ್ರಿಗೂ. ಬದನೆಕಾಯಿಂದ ರುಚಿಯಾದಂತಹ ಒಂದು ಮೊಸರು ಸಾರು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಹೋಗಿದ್ದಾಗ ಬಿಳಿ ಗುಂಡು ಬದನೆಕಾಯಿನ ತಗೊಂಡ್ಬಂದಿದ್ದೆ. ಸಾಂಬಾರ್ಗೆ ಅಷ್ಟು ರುಚಿ ಆಗೋದಿಲ್ಲ. ಬದನೆಕಾಯಿ ಎಲ್ಲಾದ್ರೂ ಹುಳ್ಕಾಗಿದ್ಯಾ ಅಂತ ನೋಡ್ಕೊಂಡು ತೊಳೆದು ಚೆನ್ನಾಗಿ ಒರೆಸಿ 5-6 ಹಸಿಮೆಣಸಿನ್ಕಾಯಿ, 1-2 ಬೆಳ್ಳುಳ್ಳಿ ಗೆಡ್ಡೆನ ತಗೊಂಡಿದ್ದೀನಿ. ಬದನೆಕಾಯಿ ಹಾಗೂ ಹಸಿಮೆಣಸಿನ್ಕಾಯಿಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಸಿಪ್ಪೆ ಕಪ್ಪಾಗೋ ತನಕ ಚೆನ್ನಾಗಿ ಸುಟ್ಕೊಳ್ಬೇಕಾಗತ್ತೆ ಒಂದು ಜಾಲರಿ ಮೇಲೆ. ಇಟ್ಕೊಂಡಿರುವಂತಹ ಬದನೆಕಾಯಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಗೆಡ್ಡೆನ ಒಂದು 5 ನಿಮಿಷ ತಣಿಸ್ಕೊಂಡ ನಂತರ ಸಿಪ್ಪೆನ ತೆಗೆದು ನಂತರ ಚೆನ್ನಾಗಿ ಮಸ್ಕೊಳ್ಬೇಕಾಗುತ್ತೆ. ಮಸ್ಕೊಂಡ ನಂತರ ಹಣ್ಣಗೆ ಹೆಚ್ಚಿರುವಂತಹ ಒಂದು ಅರ್ಧ ಕಪ್ಪು ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿದ ನಂತರ 1 ಕಪ್ಪು ಮೊಸರನ್ನ ಹಾಕೊಳ್ತಾ ಇದ್ದೀನಿ. ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮತ್ತೆ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ರೆ ರುಚಿಯಾಗಿರುವಂತಹ ಸುಟ್ಟ ಬದನೆಕಾಯಿನ ಮೊಸರು ಸಾರು ರೆಡಿ. ಅನ್ನ, ಮುದ್ದೆ, ಚಪಾತಿ, ರೊಟ್ಟಿ ಜೊತೆ ತಿನ್ಲಿಕ್ಕೆ ತುಂಬಾನೇ ರುಚಿಯಾಗಿರುತ್ತೆ. ಟ್ರೈ